ಭಾಗವತಕ್ಕೂ ಮತ್ತು ಈ ಪುರಾಣಕ್ಕೂ ಒಂದು ಸಣ್ಣ ವ್ಯತ್ಯಾಸ ಬರುವಂತಹ ಒಂದು ಪ್ರಸಂಗ ಇದೆ. ಹಿಂದೆ ನಾವು ನೋಡಿದ್ವಿ, ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಮೊದಲಿಗೆ ಸನಕಾದಿಗಳನ್ನು ಸೃಷ್ಟಿ ಮಾಡ್ತಾರೆ. ಸನಕಾದಿಗಳನ್ನು ಸೃಷ್ಟಿ ಮಾಡಿದಾಗ ಅವರೆಲ್ಲರೂ ಸನ್ಯಾಸಿಗಳಾಗೇ ಸೃಷ್ಟಿಗೆ ಬಂದುಬಿಡ್ತಾರೆ. ಮುಂದೆ ನೀವು ಮಕ್ಕಳನ್ನು ಪಡೆದುಕೊಳ್ಬೇಕು, ಪ್ರಪಂಚ ಎಲ್ಲ ಖಾಲಿ ಇದೆ, ಪ್ರಜೆಗಳು ಬರಬೇಕಿದ್ರಲ್ಲಿ ಅಂತ ಹೇಳಿದಾಗ ಸನ್ಯಾಸಿಗಳು ಅವರು ಸೃಷ್ಟಿಯಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಆಗ ಬ್ರಹ್ಮದೇವರಿಗೆ ಬಂದಂತಹ ಸಿಟ್ಟಿನಿಂದಾಗಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ. ರೋದನ ಮಾಡ್ತಾ ಹುಡ್ತಾ ಇರೋದ್ರಿಂದ ಅವನಿಗೆ ರುದ್ರ ಅನ್ನುವಂತಹ ಹೆಸರು ಬರುತ್ತೆ. ಅಲ್ಲಿ ಆ ರುದ್ರನಿಗೆ 11 ಹೆಸರುಗಳನ್ನು ಕೊಡ್ತಾರೆ ಚತುರ್ಮುಖ ಬ್ರಹ್ಮದೇವರು ಅಂತ ಭಾಗವತದಲ್ಲಿ ಇದೆ. ಭಾಗವತ ಹೇಳುವ ಪ್ರಕಾರ 11 ಹೆಸರುಗಳು ಬರುತ್ತೆ. ಆದರೆ ಇಲ್ಲಿ ಮಾತ್ರ 8 ಹೆಸರುಗಳನ್ನು ಮಾತ್ರ ಇಲ್ಲಿ ಹೇಳ್ತಾರೆ. ಕ್ರಮವಾಗಿ ಅವರಿಗೆ ಒಂದೊಂದೇ ಹೆಸರನ್ನು ಕೊಡ್ತಾ ಹೋಗ್ತಾರೆ. ರುದ್ರಸ್ತ್ವಂ ದೇವನಾಮ್ನಾಸಿ ಇತ್ಯುಕ್ತ ಸೋರುದತ್ ಪುನಃ. ರುದ್ರ ಅಂತ ಅವ್ರ ಹೆಸರನ್ನು ಕೊಟ್ಟಾಗ ಮತ್ತೆ ಅವ್ರು ರೋದನ ಮಾಡ್ತಾರೆ. ಕಿಂ ರೋದೀಶೀತಿ ತಂ ಬ್ರಹ್ಮ ರುದಂತಂ ಪುನರಬ್ರವೀತ್. ಯಾಕೆ ರೋದನೆ ಮಾಡ್ತಾ ಇದೆಯಾ ಅಂತ ಬ್ರಹ್ಮದೇವರು ಕೇಳ್ತಾರೆ. ನನಗೆ ಇನ್ನೂ ಒಂದು ಹೆಸರು ಬೇಕು ಅಂತ ಕೇಳ್ತಾರೆ. ಆವಾಗ 2ನೇ ಹೆಸರು ಕೊಡ್ತಾರೆ. ಒಟ್ಟು 8 ಹೆಸರನ್ನು ಇಲ್ಲಿ ಹೇಳ್ತಾರೆ. ರುದ್ರ, ಭವ, ಶಿವ, ಪಶುಪತಿ, ಈಶ, ಭೀಮ, ಉಗ್ರ, ಮಹಾದೇವ. ಹೀಗೆ 8 ಹೆಸರುಗಳನ್ನು ಹೇಳ್ತಾರೆ. 8 ಪತ್ನಿಯರನ್ನು ಬ್ರಹ್ಮದೇವರು ಕೊಡ್ತಾರೆ. ಜೊತೆಗೆ 8 ಸ್ಥಾನಗಳನ್ನು ಕೂಡ ಕೊಡ್ತಾರೆ. ಈ 8 ಸ್ಥಾನದಲ್ಲಿ ನೀನು ಇರಬಹುದು. ಯಾವುದು? ಸೂರ್ಯ, ಮಹಿ ಅಂತಂದರೆ ಭೂಮಿ, ಜಲ, ವನ್ಹಿ, ವಾಯು, ಆಕಾಶ ಮತ್ತು ದೀಕ್ಷಿತ ಬ್ರಾಹ್ಮಣ. ಹೀಗೆ 8 ಸ್ಥಾನಗಳನ್ನು ಇಲ್ಲಿ ಕೊಡ್ತಾರೆ. ದೀಕ್ಷಿತ ಅಂದರೆ ಯಜ್ಞದಲ್ಲಿ ಯಾರು ದೀಕ್ಷಿತನಾಗಿರ್ತಾನೋ ಅವನು. ದೀಕ್ಷಿತ ಮತ್ತು ಚಂದ್ರ, ಇಷ್ಟು 8 ಸ್ಥಾನಗಳನ್ನು ಇಲ್ಲಿ ಕೊಡ್ತಾರೆ. ಇದು ಬಿಟ್ಟು ಬೇರೆ ಸ್ಥಾನಗಳು 11 ಸ್ಥಾನ ಆಗಬೇಕಾಗತ್ತೆ. ಅದನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಹೃದಯ, ಇಂದ್ರಿಯ, ಅಸು ಅಂದರೆ ಪ್ರಾಣ ಅಂತ ಅರ್ಥ, ತಪಸ್ಸು ಅಂತ ಹೇಳಿ ಈ ಸ್ಥಾನಗಳನ್ನು ಕೂಡ ಅಲ್ಲಿ ಭಾಗವತದಲ್ಲಿ ಹೇಳಿದ್ದಾರೆ. ಇಲ್ಲಿ ಈ ಸ್ಥಾನಗಳಲ್ಲಿ ರುದ್ರದೇವರ ಸನ್ನಿಧಾನ ಇದೆ ಅಂತ ಹೇಳೋ ಮುಖಾಂತರ ಅಲ್ಲಿ ನೀರಿನ ಬಗ್ಗೆ ಒಂದು ವಿಶೇಷವನ್ನು ಈ ಪುರಾಣದಲ್ಲಿ ಹೇಳ್ತಾರೆ. ನೀರಿನಲ್ಲಿ ಭವ ಅನ್ನುವಂತಹ ರುದ್ರದೇವರ ಸನ್ನಿಧಾನ ಇದೆ, ಶಿವನ ಸನ್ನಿಧಾನ ಇದೆ. ಹಾಗಾಗಿ ನೀರು ಅಂತಂದರೆ ಅತ್ಯಂತ ಪವಿತ್ರವಾದದ್ದು ಅನ್ನೋ ಎಚ್ಚರ ನಮಗೆ ಇರಬೇಕು. ನೀರು ಈ ನದಿ ಅಥವಾ ತಟಾಕ ಇಲ್ಲಿ ಹೋದಾಗ ಅದನ್ನು ಗಲೀಜು ಮಾಡಬಾರ್ದು. ಯಾಕೆ ಗಲೀಜು ಮಾಡಿದ್ರೆ ಅಲ್ಲಿ ರುದ್ರದೇವರ ಸನ್ನಿಧಾನ ಇರುತ್ತೆ, ಶಿವನ ಸನ್ನಿಧಾನ ಇರುತ್ತೆ, ಶಿವನಿಗೆ ಅಪಮಾನ ಮಾಡದಂತೆ. ಯಾರು ಒಳ್ಳೆ ದೊಡ್ಡವರು ಬಂದಾಗ ಅವ್ರ ಮೈ ಮೇಲೆ ನಾವು ಗಲೀಜನ್ನು ಹಾಕೋದಿಲ್ಲ. ಹಾಗೆ ನೀರು, ನದಿ, ತಟಾಕ, ಕೆರೆ ಇಂಥದ್ದೆಲ್ಲ ಇದೆ ಅಂತಂದರೆ ಅದು ಅತ್ಯಂತ ಪವಿತ್ರವಾದ ಸ್ಥಳ. ಅಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ. ನಾವು ನೀರನ್ನು ಕೇವಲ ಜಡವಾಗಿ ನೋಡಬಾರ್ದು, ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ಶಾಸ್ತ್ರದಲ್ಲಿ ಒಂದು ವಿಧಿ ಇದೆ. ನಾವು ಯಾವುದೇ ಒಂದು ನದಿ ಇಂಥ ಕಡೆ ಹೋಗಿ ಸ್ನಾನ ಮಾಡಿದ ಮೇಲೆ ನಾವು ಒಂದು ತರ್ಪಣವನ್ನು ಕೊಡ್ತೀವಿ, ಅರ್ಘ್ಯ ಕೊಡ್ತೀವಿ. ಸೂರ್ಯನಿಗೆ, ಆ ನದಿ ದೇವತೆಗೆ ಎಲ್ಲ ಕೊಟ್ಟ ಮೇಲೆ ಯಕ್ಷ್ಮ ಅನ್ನುವಂಥ ಒಬ್ಬ ದೇವತೆಗೆ ಕೊಡ್ತೀವಿ. ಯಕ್ಷ್ಮಾಣಂ ತರ್ಪಯಾಮ್ಯಹಂ ಅಂಥೇಳಿ ಯಕ್ಷ್ಮ ಅನ್ನುವಂತಹ ದೇವತೆಗೆ ತರ್ಪಣ ಕೊಡಲೇಬೇಕು. ಯಾಕೆ ಅಂತಂದರೆ ಯಕ್ಷ್ಮ ಅನ್ನುವಂತಹ ಒಬ್ಬ ದೇವತೆಯ ಜವಾಬ್ದಾರಿ ಏನು ಅಂತಂದರೆ ಎಲ್ಲ ನದಿ, ಸರೋವರ ಇಂತಹ ಸ್ಥಳಗಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಆ ಯಕ್ಷ್ಮ ಅನ್ನುವಂತಹ ದೇವತೆಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋಗಿ ಕೇಳಬೇಕು, ನಾವು ಎನ್ಮಯ ದೂಷಿತಂ ತೋಯಂ ಶರೀರ ಮಲ ಸಂಭವಂ. ನಾನಿಲ್ಲಿ ಸ್ನಾನ ಮಾಡುವ ಮುಖಾಂತರ ನಮ್ಮ ಶರೀರದಲ್ಲಿರುವಂತಹ ಕಶ್ಮಲವನ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ಹಾಗಾಗಿ ಆ ತಪ್ಪನ್ನು, ನನ್ನ ಅಪರಾಧವನ್ನು ಮನ್ನಿಸಬೇಕು ಅಂಥೇಳಿ ಒಂದು ತರ್ಪಣವನ್ನು ಕೊಟ್ಟು ಬರಬೇಕು. ಸ್ನಾನ ಮಾಡೋದು ಅನಿವಾರ್ಯ. ಅಲ್ಪ ಮಟ್ಟಿಗಷ್ಟೇ ನಾವು ಅಲ್ಲಿ ನಮ್ಮ ಶರೀರದ ಮಲವನ್ನು ಅಲ್ಲಿ ಬಿಟ್ಟಿರ್ತೀವಿ, ಶರೀರದ ಗಲೀಜನ್ನು ಅಲ್ಲಿ ಬಿಟ್ಟಿರ್ತೀವಿ. ಅಷ್ಟಕ್ಕೂ ಕೂಡ ನಾವು ತಪ್ಪಾಯಿತು ಅಂತ ಹೇಳಿ ತರ್ಪಣವನ್ನು ಕೊಡಬೇಕು ಅಂತಿದ್ದಾಗ ನಾವಿನ್ನೆಲ್ಲ ಫ್ಯಾಕ್ಟ್ರಿ ಗಲೀಜನ್ನು ಹಾಕ್ತೀವಿ, ಎಲ್ಲ ಕಶ್ಮಲಗಳನ್ನು ಕೂಡ ಅದರಲ್ಲಿ ಸೇರಿಸ್ತೀವಿ. ಅದು ಬಹಳ ದೊಡ್ಡ ತಪ್ಪು ಅಂಥೇಳಿ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನೀರಲ್ಲಿ ಇಳಿಯುವಾಗ ನಗ್ನರಾಗಿ ಅಲ್ಲಿ ಇಳಿಬಾರ್ದು, ನಗ್ನರಾಗಿ ಸ್ನಾನ ಮಾಡೋದು ಇದೆಲ್ಲ ಮಾಡಬಾರ್ದು. ಮೂತ್ರ ವಿಸರ್ಜನೆ ಮಾಡೋದು ನದಿಯಲ್ಲಿ ಹಾಗೆಲ್ಲ ಮಾಡಬಾರ್ದು. ಮತ್ತು ಇನ್ನೊಂದನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಹರಿಯುವಂತಹ ನೀರನ್ನು ತಡೆದು ನಿಲ್ಲಿಸಬಾರ್ದು. ಈಗ ನಾವೇನು ಡ್ಯಾಮ್ಗಳನ್ನು ಅಲ್ಲಲ್ಲಿ ಕಟ್ಟಿ ಉಪಯೋಗಿಸ್ಕೊಳ್ತೀವಿ, ಇದು ಶಾಸ್ತ್ರ ಪ್ರಕಾರ ಅಂತೂ ನಿಷಿದ್ಧವೇ. ಈಗ ನಮಗೆಲ್ಲ ಉಪಯೋಗಕ್ಕೆ ಬರುತ್ತೆ. ಅಲ್ಲಲ್ಲಿ ನೀರನ್ನು ತಡೆ ಹಿಡಿದು ನಮಗೆಲ್ಲ ಮನೆಗೆ ನಲ್ಲಿ ನೀರು ಬರೋ ಹಾಗೆಲ್ಲ ಅನುಕೂಲಗಳೆಲ್ಲ ಆಗಿದೆ. ಆದರೆ ಶಾಸ್ತ್ರ ಹೇಳುತ್ತೆ ನೀರನ್ನು ಯಾವುದೇ ಕಾರಣಕ್ಕೂ ತಡಿಬಾರ್ದು ಅಂಥೇಳಿ. ಅಂತ ಈ ಥರ ಡ್ಯಾಮ್ ಕಟ್ಟಿ ಅನರ್ಥ ಆಗಿರೋದು, ಚೈನಾದಲ್ಲೇ ಏನು ಅನರ್ಥಗಳಾಯಿತು ಅಂತೆಲ್ಲ ನಾವು ಈಗ ತಾನೇ ಆಗಿದ್ದೆಲ್ಲ ನಾವು ನೋಡಿದ್ದೀವಿ. ನಾವು ಅದು ಒಂದು ದೃಷ್ಟಿ ಶಾಸ್ತ್ರದ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಅಪಾಮ್ಯೋನಿ ಸಮುದ್ರಶ್ಚ ತಸ್ಮಾತ್ತಂ ಕಾಮಯಂತಿತಾಹ. ನೀರಿಗೆ ಸ್ಥಾನ ಯಾವುದು, ಗಮ್ಯ ಯಾವುದು, ಕೊನೆಗೂ ಹೋಗಿ ಅದು ಎಲ್ಲಿ ತಲುಪಬೇಕಾಗಿರುತ್ತೆ ಅಂತಂದರೆ ಸಮುದ್ರ. ಅದರ ಗಮ್ಯ ಸಮುದ್ರ ಆಗಿರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ತಡಿಬಾರ್ದು.
ಈಗ ನಾವು ಯಾವುದೋ ಒಂದು ನಮ್ಮ ಮನೆಗೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಟಿರ್ತೀವಿ, ನಾವು ಏನೋ ಒಂದು ಪ್ರತಿಭಟನೆ ಅಂತನೋ ಏನೋ ಒಂದು ಅಡ್ಡದಲ್ಲಿ ಬಂದುಬಿಟ್ರೆ ನಾವು ಎಷ್ಟು ಒದ್ದಾಡ್ತೀವಿ. ನಾವು ಮೊದಲು ನಮ್ಮ ಮನೆಗೆ ಹೋದರೆ ಸಾಕು ಅಂತ ನಾವು ಒದ್ದಾಡ್ತಾ ಇರ್ತೀವಿ ನಾವು. ಹಾಗೆ ನೀರು ಅಂತಂದರೆ ಅಲ್ಲಿ ದೇವತೆಗಳು ಕೂಡ ಇರ್ತಾರೆ. ನದಿಯನ್ನು ಜಡವಾಗಿ ಕಾಣುವಂಥದ್ದು ಪಾಶ್ಚಾತ್ಯ ಸಂಸ್ಕೃತಿ. ನಮ್ಮಲ್ಲಿ ನದಿ ಅಂತಂದರೆ ಅಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ. ಎಲ್ಲ ನದಿಗಳ ಪತಿ ಯಾರು? ಸಮುದ್ರ ರಾಜ. ಹಾಗಾಗಿ ಪತ್ನಿಯರು ಪತಿಯ ಹತ್ರ ಹೋಗೋದನ್ನು ತಡೆದಂತಹ ಪಾಪ ಬರುತ್ತೆ. ತಸ್ಮಾದಾಪೋ ನರುಂಧೀತ ಸಮುದ್ರಂ ಕಾಮಯಂತಿತಾಹ. ಸಮುದ್ರಕ್ಕೆ ಹೋಗಬೇಕು ಅಂತ ನದಿಗಳು ಬಯಸ್ತಾ ಇರುತ್ತೆ. ಹಾಗಾಗಿ ನೀರನ್ನು ಯಾವುದೇ ಕಾರಣಕ್ಕೂ ತಡಿಬಾರದು ಅಂತ ಹೇಳಿ ಹೀಗೆ ಆ ಒಂದು ವಿಶೇಷ ವಿಚಾರವನ್ನು ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ಅನೇಕ ವಂಶಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಭೃಗುವಂಶವನ್ನು ನಿರೂಪಣೆ ಮಾಡ್ತಾರೆ, ಅಗ್ನಿವಂಶವನ್ನು ನಿರೂಪಣೆ ಮಾಡ್ತಾರೆ. ಅಗ್ನಿಗೆ ಯಾರ್ಯಾರಲ್ಲಿ ಯಾರ್ಯಾರು ಹುಡ್ತಾರೆ, ಅಗ್ನಿಯ ಪತ್ನಿ ಸ್ವಾಹ ಅಂತ ಹೇಳಿ ಸ್ವಾಹಾದೇವಿ. ಆ ಅಗ್ನಿಗೆ ಸ್ವಾಹಾದೇವಿಯಲ್ಲಿ 3 ಜನ ಮಕ್ಕಳಿರ್ತಾರೆ, ಪಾವಕ, ಪವಮಾನ, ಶುಚಿ ಅಂತ ಹೇಳಿ. ಮುಂದೆ ಅವರ ವಂಶದಲ್ಲಿ ಒಟ್ಟು 49 ವಿಧವಾಗಿರುವಂತಹ ಅಗ್ನಿಗಳು ಬರ್ತಾರೆ. ಈ 49 ವಿಧವಾಗಿರುವಂತಹ ಅಗ್ನಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಉಪಾಸನೆ ಮಾಡಬೇಕು. ನಾವು ಹೋಮಗಳನ್ನು ಮಾಡ್ತೀವಿ, ಹೋಮ ಮಾಡಿದಾಗ ಅಗ್ನಿಯನ್ನು ಹೊತ್ತಿಸ್ತೀವಿ, ನೇರವಾಗಿ ಆಹುತಿ ಕೊಡೋದಿಲ್ಲ. ಯಾಕೆಂದರೆ ಆ ಅಗ್ನಿ ಸಂಸ್ಕೃತವಾದ ಅಗ್ನಿ ಆಗಬೇಕು, ಅದಕ್ಕೊಂದಿಷ್ಟು ಸಂಸ್ಕಾರ ಬೇಕು, ಆವಾಹನೆ ಮಾಡಬೇಕು. ಅಗ್ನಿ ದೇವತೆಯನ್ನು ಅಲ್ಲಿ ಆವಾಹನೆ ಮಾಡಿ ಆನಂತರ ನಾವಲ್ಲಿ ಹವ್ಯಗಳನ್ನೆಲ್ಲ ಕೊಡ್ತಾ ಹೋದರೆ ಅದು ದೇವತೆಗಳಿಗೆ ತಲುಪುತ್ತೆ, ನಮಗೆ ಬೇಕಾಗಿರೋದು ನಮಗೆ ಸಿಗುತ್ತೆ. ಅಲ್ಲಿ ಒಂದೊಂದು ವಿಧವಾಗಿರುವಂತಹ ಕಾರ್ಯಗಳಿಗೆ ಒಂದೊಂದು ಅಗ್ನಿಯನ್ನು ಪೂಜಿಸೋದು, ಆವಾಹನೆ ಮಾಡೋದು. ಅದನ್ನು ಲೌಕಿಕವಾಗಿರುವಂತಹ ವೈದಿಕವಾಗಿರುವಂತಹ ಅನೇಕ ಸಂಸ್ಕಾರಗಳಲ್ಲೆಲ್ಲ ಬೇರೆ ಬೇರೆ ರೀತಿಯಾಗಿರುವಂತಹ ಅಗ್ನಿಗಳನ್ನು ನಾವು ಉಪಾಸನೆ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಕೆಲವು ಅಗ್ನಿಗಳನ್ನು ಹೇಳ್ತಾರೆ. ಅದು ಒಂದೆರಡು ಮಾತ್ರ ನಿಮಗೆ ಉದಾಹರಣೆ ಹೇಳ್ತೀನಿ. ಈ ಮನೆ ಏನಾದರೂ ಸುಟ್ಟೋಯ್ತು ಅಂತಂದರೆ ಅಲ್ಲಿ ಕ್ಷಾಮ ಅನ್ನುವಂತಹ ಅಗ್ನಿ, ಆ ಅಗ್ನಿ ಕೆಲಸ ಮಾಡ್ತಾ ಇರೋದಂತೆ. ಅಲ್ಲಿ ಕ್ರವ್ಯಾದ ಅನ್ನುವಂತಹ ಅಗ್ನಿ, ಕೊನೆಗೆ ವ್ಯಕ್ತಿ ಸತ್ತಾಗ ಸಂಸ್ಕಾರ ಮಾಡಲಿಕ್ಕೆ ಯಾವ ಅಗ್ನಿಯನ್ನು ಕೊಡ್ತಾರೆ ಅಲ್ಲಿ ಕ್ರವ್ಯಾದ ಅನ್ನುವಂತಹ ಅಗ್ನಿಯ ಸನ್ನಿಧಾನ ಇರುತ್ತೆ. ಹೃಚ್ಛಯ ಅನ್ನುವಂತಹ ಅಗ್ನಿ ನಮ್ಮ ಹೊಟ್ಟೆಯಲ್ಲಿ ಇದ್ದು ಜೀರ್ಣ ಆಗುವಂತಹ ವ್ಯವಸ್ಥೆಯನ್ನು ಮಾಡುತ್ತೆ. ಹೀಗೆ 49 ವಿಧವಾದ ಅಗ್ನಿಯ ಹೆಸರನ್ನು ಹೇಳಿ ಅವರು ಮಾಡುವಂತಹ ಕೆಲಸಗಳೇನೇನು ಅಂಥೇಳಿ ಅದನ್ನು ಕೂಡ ನಿರೂಪಣೆ ಮಾಡ್ತಾರೆ. ಇದಾದ ಮೇಲೆ ಮುಂದೆ ಅಗ್ನಿವಂಶ ನಿರೂಪಣೆ ಮಾಡಿದ್ಮೇಲೆ ಪಿತೃವಂಶ ನಿರೂಪಣೆಯನ್ನು ಮಾಡ್ತಾರೆ. ಈ ಪಿತೃವಂಶವನ್ನು ನಿರೂಪಣೆ ಮಾಡೋ ಸಂದರ್ಭದಲ್ಲೇ ದಕ್ಷ ಪ್ರಜಾಪತಿಯ ಕಥಾನಕವನ್ನು ಹೇಳ್ತಾರೆ. ಇಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ನಾವು ದಕ್ಷ ಪ್ರಜಾಪತಿಯ ಕಥೆಯಲ್ಲಿ ಭಾಗವತಕ್ಕೂ ಮತ್ತು ವಾಯುಪುರಾಣಕ್ಕೂ ಕೂಡ ನಾವು ಕಾಣ್ತೀವಿ. ಈ ಪಿತೃವಂಶವನ್ನು ವರ್ಣನೆ ಮಾಡ್ತಾ ಪಿತೃಗಳು ಅನೇಕ ವಿಧವಾಗಿ ಇದ್ದಾರೆ, ಅದೆಲ್ಲ ಮುಂದೆ ಇಲ್ಲೇ ಬರಲಿಕ್ಕಿದೆ. ಅಗ್ನಿಶ್ವಾತರು ಅನ್ನುವಂತಹ ಪಿತೃದೇವತೆಗಳ ಮಗಳು ಮೇನ. ಆ ಮೇನ ಅವಳನ್ನು ಹಿಮವಂತನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆ ಹಿಮವಂತ ಮತ್ತು ಮೇನ ಇವರಿಬ್ಬರಿಗೂ ಹುಟ್ಟುವಂಥವರೇ ಮೈನಾಕ ಮತ್ತು ಉಮಾದೇವಿ. ಪಾರ್ವತಿ ನಾವೇನು ಕರಿತೀವಿ, ಪರ್ವತನ ಮಗಳಾದ್ರಿಂದ, ಹಿಮವತ್ ಪರ್ವತರಾಜನ ಮಗಳಾದ್ರಿಂದಲೇ ಅವಳನ್ನು ಪಾರ್ವತಿ ಅಂತ ಹೇಳಿ ಕರೆಯೋದು. ಇವರಿಬ್ಬರು ಕೂಡ ಅವರಿಬ್ಬರ ಮಕ್ಕಳಾಗಿರ್ತಾರೆ. ಮುಂದೆ ದಕ್ಷ ಪ್ರಜಾಪತಿಯ ಮಗಳಾಗಿದ್ದಂಥವಳು ಅವಳು ಆ ಶರೀರವನ್ನು ತ್ಯಾಗ ಮಾಡ್ತಾಳವಳು. ತ್ಯಾಗ ಮಾಡಿ ಉಮಾದೇವಿಯಾಗಿ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ದಕ್ಷ ಪ್ರಜಾಪತಿಗೆ ಶಿವನ ಶಾಪ ಇರುತ್ತೆ. ಇನ್ನೊಮ್ಮೆ ಅವನು ಮತ್ತೆ ದಕ್ಷನಾಗಿಯೇ ಚಾಕ್ಷುಷ ಮನ್ವಂತರದಲ್ಲಿ ಇನ್ನೊಮ್ಮೆ ಅದೇ ಹೆಸರಿನಿಂದ ಅವನು ಹುಟ್ಟುವಂತಹ ಸಂದರ್ಭ ಬರುತ್ತೆ. ಏನು ಆ ಸಂದರ್ಭ, ಯಾವ ಕಾರಣಕ್ಕಾಗಿ ಶಿವನ ಶಾಪಕ್ಕೆ ಅವನು ಗುರಿಯಾದ, ಈ ವಿಚಾರವನ್ನು ತಿಳಿಸಬೇಕು ಅಂತ ಮುನಿಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಆ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಭಾಗವತದಲ್ಲಿ ಬರುವಂತಹ ಕ್ರಮವನ್ನು ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಿ ನಾನು. ಭಾಗವತದಲ್ಲಿ ಬರೋ ಕ್ರಮ ಏನು? ದಕ್ಷ ಪ್ರಜಾಪತಿಯ ಮಗಳಾಗಿ ಅನೇಕ ಜನ ಹೆಣ್ಣುಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬಳು ಸತೀದೇವಿ. ಆ ಸತೀದೇವಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ಶಿವನಿಗೆ ಅಪಮಾನವನ್ನು ದಕ್ಷ ಪ್ರಜಾಪತಿ ಮಾಡ್ತಾನೆ. ಒಂದು ಸತ್ರದ ಸಂದರ್ಭದಲ್ಲಿ ಅಪಮಾನವನ್ನು ಮಾಡ್ತಾನೆ. ಹಾಗಾಗಿ ಮುಂದೆ ಇನ್ನೊಂದು ಸತ್ರದ ಸಂದರ್ಭದಲ್ಲಿ ಶಿವ ಹೋಗೋದಿಲ್ಲ, ಸತೀದೇವಿ ಮಾತ್ರ ಹೋಗಿದ್ದಾಗ ಅಪಮಾನವನ್ನು ದಕ್ಷ ಪ್ರಜಾಪತಿ ಮಾಡ್ತಾನೆ. ಸತೀದೇವಿ ತಾನು ಯೋಗಾಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡ್ತಾಳೆ. ಆಗ ಶಿವ ತಾನು ವೀರಭದ್ರ ರೂಪವನ್ನು ತೆಗೆದುಕೊಂಡು ಬಂದು ದಕ್ಷ ಪ್ರಜಾಪತಿಯ ಶಿರಚ್ಛೇದವನ್ನು ಮಾಡ್ತಾನೆ. ಆ ನಂತರ ಅದೇ ಸತೀದೇವಿ ಪುನಃ ಇನ್ನೊಮ್ಮೆ ಜನ್ಮವನ್ನು ತಾಳಿ ಪರ್ವತರಾಜನ ಮಗಳಾಗಿ ತಪಸ್ಸನ್ನು ಮಾಡಿ ಶಿವನನ್ನೇ ತನ್ನ ಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾಳೆ.
ಇದಿಷ್ಟು ಕೂಡ ನಮಗೆ ಭಾಗವತಕ್ಕೆ ಅನುಗುಣವಾಗಿ ನಾವು ತಿಳಿದುಕೊಂಡಿರುವಂತಹ ಕಥೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಿಮಗೆ ಕಾಣ್ತಾ ಹೋಗುತ್ತೆ, ಅದನ್ನು ಜೋಡಿಸ್ಕೊಳ್ಬಹುದು. ಕೆಲವು ಭಾಗವತದಲ್ಲಿ ಹೇಳಿರುವ ಕೆಲವು ಅಂಶವನ್ನು ಇಲ್ಲಿ ಬಿಟ್ಟಿರ್ತಾರೆ, ಕೆಲವನ್ನು ಹಿಂದೆ ಮುಂದೆ ಮಾಡಿರ್ತಾರೆ. ಇದು ಪುರಾಣದ ಶೈಲಿ ಅಂತ. ಎಲ್ಲ ಪುರಾಣದಲ್ಲೂ ಒಂದೇ ಕಥೆಯನ್ನು ಒಂದೇ ಶೈಲಿಯಲ್ಲಿ ನಿರೂಪಣೆ ಮಾಡಿರೋದಿಲ್ಲ, ಹಿಂದೆ ಮುಂದೆ ಮಾಡಿರ್ತಾರೆ. ಅದನ್ನು ವಿಚಾರ ಮಾಡಿ ವಿಮರ್ಶೆ ಮಾಡಿ ನಾವು ಸರಿಯನ್ನು ಮಾಡಿಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ದಕ್ಷ ಪ್ರಜಾಪತಿಗೆ 8 ಜನ ಕನ್ಯೆಯರಿರ್ತಾರೆ. ಶಿವನಿಂದ ಆರಂಭ ಮಾಡಿ ಅನೇಕ ಮುನಿಗಳಿಗೆಲ್ಲ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಇಲ್ಲಿ ನೇರವಾಗಿ ಏನು ಹೇಳ್ತಾರೆ ಅಂತಂದರೆ, ದಕ್ಷ ಪ್ರಜಾಪತಿ ಒಂದು ಯಾಗವನ್ನು ಮಾಡಿರ್ತಾನೆ. ಯಾಗವನ್ನು ಮಾಡೋ ಸಂದರ್ಭದಲ್ಲಿ ಎಲ್ಲ ಮಕ್ಕಳನ್ನು ಕೂಡ, ಹೆಣ್ಮಕ್ಳನ್ನೆಲ್ಲರನ್ನೂ ಕೂಡ ಕರೆಸ್ಕೊಂಡಿರ್ತಾನಂತೆ. ಹೆಣ್ಮಕ್ಳೆಲ್ಲರನ್ನೂ ಕೂಡ ಕರೆಸ್ಕೊಂಡಿರ್ತಾನೆ. ತನ್ನ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸತ್ಕಾರವನ್ನು ಮಾಡ್ತಾನವನು. ಎಲ್ಲ ಹೆಣ್ಮಕ್ಳಿಗೆ ಸತ್ಕಾರ ಮಾಡಿದ್ರು, ಜ್ಯೇಷ್ಠಳಾದವಳು ಮೊದಲನೇ ಮಗಳೇ ಈ ಸತೀದೇವಿ, ಇವಳಿಗೆ ಮಾತ್ರ ಏನೂ ಸತ್ಕಾರವನ್ನು ಮಾಡೋದೇ ಇಲ್ಲ. ಯಾಕೆ ಈ ಥರ ಮಾಡ್ತಾನೆ ಅಂತಂದರೆ ಇಲ್ಲಿ ಕಾರಣ ಹೇಳ್ತಾರೆ. ಅವನು ತಾನು ಶಿವನಿಂದ ಅಪಮಾನಿತನಾಗಿದ್ದೀನಿ ಅಂತ ಭಾವಿಸಿರ್ತಾನೆ. ಯಾಕೆ ಹಿಂದೆ ಹಿಂದೆ ಒಂದು ಈ ಪ್ರಜಾಪತಿಗಳೆಲ್ಲರೂ ಕೂಡ ಸೇರಿಕೊಂಡು ಒಂದು ಸತ್ರವನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಬಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಕೊಟ್ಟಿರ್ತಾರೆ. ಶಿವ ಮಾತ್ರ ಗೌರವವನ್ನು ಕೊಟ್ಟಿರೋದಿಲ್ಲ. ನಾನು ಮಾವ, ನನ್ನ ಸ್ಥಾನ ಏನು, ನನಗೆ ನೀ ಗೌರವನೇ ಕೊಡ್ತಾ ಇಲ್ಲ ಅಂತನ್ನುವಂತಹ ಭಾವನೆಯಿಂದ ಆ ಒಂದು ಸಿಟ್ಟು ದಕ್ಷ ಪ್ರಜಾಪತಿಗೆ ಇರುತ್ತೆ. ಇಲ್ಲೂ ಅದನ್ನು ಹೇಳ್ತಾರೆ, ಜಾಮಾತ ಶ್ವಶುರೇ ತಸ್ಮಿನ್ ಸ್ವಭಾವ ತೇಜಸಿ ಸ್ಥಿತ. ಯಾಕೆ ಅವರು ತಾನು ಅಳಿಯ ಅಂತ ಗೊತ್ತಿದ್ರು ಯಾಕೆ ಎದ್ದು ನಿಂತು ಗೌರವ ಸೂಚನೆ ಮಾಡೋದಿಲ್ಲ ಅಂತಂದರೆ, ಸ್ವಭಾವ ತೇಜಸಿ ಸ್ಥಿತ. ಭಾಗವತದಲ್ಲಿ ಇದೇ ಅರ್ಥ ಬರುವಂತಹ ಮಾತಿದೆ, ತದ್ಭಾಸಾ ಕ್ಷಿಪ್ತ ತೇಜಸಃ ಅಂತ ಹೇಳಿ. ಅಲ್ಲಿ ಬ್ರಹ್ಮದೇವರು ಕೂಡ ಇರ್ತಾರೆ. ಈ ಒಂದು ಕ್ರಮ ನಮ್ಮಲ್ಲಿ ಇರೋದನ್ನು ನಾವು ಗಮನಿಸ್ತೀವಿ. ದೊಡ್ಡವರು ಮುಂದೆ ಅವರಿಗಿಂತ ಚಿಕ್ಕವರಿಗೆ ನಾವು ನಮಸ್ಕಾರ ಮಾಡೋದಿಲ್ಲ. ನಾವು ಯದ್ಯಪಿ ಇಬ್ಬರಿಗಿಂತಲೂ ನಾವು ಚಿಕ್ಕವರಿರಬಹುದು, ಆದರೆ ದೊಡ್ಡವರು ಇದ್ದಾಗ ಅವರಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ ಹೊರತು ಅವರ ಮುಂದೆ ಇರುವ ಚಿಕ್ಕವರಿಗೆ ನಮಸ್ಕಾರ ಮಾಡೋದಿಲ್ಲ. ಈ ಒಂದು ದೊಡ್ಡವರಿಗೆ ಸೂಚಿಸುವಂತಹ ಗೌರವ. ಅದರಲ್ಲಿ ಬ್ರಹ್ಮದೇವರಲ್ಲೂ ಕೂಡ ದೇವರ ಸನ್ನಿಧಾನ ಇತ್ತು. ಆ ದೇವರ ಸನ್ನಿಧಾನವನ್ನು ಚಿಂತನೆ ಮಾಡ್ತಾ ಇದ್ದರು. ಆದ್ದರಿಂದಾಗಿ ಅವರು ಎದ್ದು ನಿಂತು ಗೌರವವನ್ನು ಕೊಟ್ಟಿರೋದಿಲ್ಲ. ಆ ಒಂದು ಸಿಟ್ಟಿರುತ್ತೆ. ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳನ್ನು ಕರೆಸಿಕೊಂಡು ಎಲ್ಲರಿಗೂ ಕೂಡ ಸತ್ಕಾರವನ್ನು ಮಾಡಿ ಇವಳಿಗೆ ಮಾತ್ರ ಯಾವ ಸತ್ಕಾರವನ್ನು ಕೂಡ ಮಾಡೋದೇ ಇಲ್ಲ. ಆಗ ಸತೀದೇವಿ ದುಃಖದಿಂದ ಕೇಳ್ತಾಳೆ, ಯವೀಯಸೀಭ್ಯೋ ಜಾಯಸೀಂ ಕಿಂತು ಪೂಜಾಮಿಮಾಂ ಪ್ರಭೋ ಅಸಮ್ಮತಾಂ ಅವಜ್ಞಾಯ ಕೃತವಾನಸಿ ಗರ್ಹಿತಾಂ. ಎಂಥ ತಪ್ಪು ಮಾಡ್ತಾ ಇದೆಯಾ, ಕ್ರಮವಾಗಿ ನೀನು ಸತ್ಕಾರ ಮಾಡಬೇಕಾಗಿತ್ತು. ನನಗೆ ಸತ್ಕಾರ ಆದಮೇಲೆ ನನಗಿಂತ ಚಿಕ್ಕವರಾದಂಥವರಿಗೆ, ನನ್ನ ಸಹೋದರಿಯರಿಗೆ ನೀನು ಸತ್ಕಾರ ಮಾಡಬೇಕಾಗಿತ್ತು. ವ್ಯತ್ಯಾಸ ಮಾಡಿದ್ಯಾ ನೀನು. ಅದಕ್ಕೆ ದಕ್ಷ ಪ್ರಜಾಪತಿ ಹೇಳ್ತಾನೆ, ನನಗೆ ಗೊತ್ತಿದೆ ನೀನು ದೊಡ್ಡವಳು ಅಂತ. ತ್ವಂತು ಶ್ರೇಷ್ಠ ವರಿಷ್ಠಾಚ ಪೂಜ್ಯ ಬಾಲ ಸದಾ ಮಮ. ನೀನು ಅತ್ಯಂತ ಶ್ರೇಷ್ಠಳು ಆಗಿದ್ಯಾ, ವಯಸ್ಸಿನಿಂದಲೂ ದೊಡ್ಡವಳಾಗಿದ್ಯಾ, ಎಲ್ಲ ಥರನೂ ದೊಡ್ಡವಳಾಗಿದ್ಯಾ, ಮತ್ತು ನನಗೆ ಅತ್ಯಂತ ಪ್ರಿಯಳೂ ಕೂಡ ಆಗಿದ್ಯಾ, ಪೂಜ್ಯಳೂ ಆಗಿದ್ಯಾ. ಆದರೂ ಕೂಡ ತಾಸಾಂ ಯೇ ಚೈವ ಭರ್ತಾರಸ್ತೇಮೇ ಬಹುಮತ ಸದಾ. ಆದರೆ ಪತಿಯರ ಯೋಗ್ಯತೆಯನ್ನು ನೋಡಿಕೊಂಡು ಆ ಕ್ರಮದಲ್ಲಿ ನಾನಿವಾಗ ಸತ್ಕಾರ ಮಾಡ್ತಾ ಇರೋದು. ಮಿಕ್ಕ ಹೆಣ್ಣು ಮಕ್ಕಳ ಪತಿಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಮಹಾನುಭಾವರು, ಬ್ರಹ್ಮಿಷ್ಠಾಶ್ಚ ತಪಿಷ್ಠಾಶ್ಚ ಮಹಾಯೋಗ ಸುಧಾರ್ಮಿಕ. ಎಲ್ಲರೂ ಬ್ರಹ್ಮಜ್ಞಾನಿಗಳು, ಮಹಾತಪಸ್ವಿಗಳು, ಮಹಾಯೋಗಿಗಳು, ಧಾರ್ಮಿಕರು. ಹಾಗಾಗಿ ಅವರ ಪತಿಯಂದರು ತುಂಬ ಉತ್ತಮರಾಗಿರೋದ್ರಿಂದ ಅವರಿಗೆ ಮೊದಲಿಗೆ ಸತ್ಕಾರ. ನಿನ್ನ ಪತಿ ಆ ರೀತಿಯಾಗಿಲ್ಲ,